ಪುಣ್ಯ 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 ಎದ್ದೇಳು ಪುಣ್ಯ 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 ಕಣ್ಬಿಡು ಪುಣ್ಯ 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 ಅವನು ತುಂಬಾ ಕೋಪದಲ್ಲಿದ್ದಾನೆ. ಯಾರಾದ್ರೂ ಮಾತಾಡಿದ್ರೆ ಅವನ ಕೋಪ ಕಮ್ಮಿ ಆಗ್ಬೋದು. ಹೋಗಿ ಮಾತಾಡ್ಸು ಹೋಗು. ಅಯ್ಯೋ, ನನಗ್ ಭಯ ಆಗ್ತಿದೆ ಅತ್ತೆ, ನೀವೇ ಹೋಗಿ ಮಾತಾಡಿ. ಹಾ, ನಾನಾ? ಭದ್ರಾ, ನೀನಾದ್ರೂ ಹೋಗಿ ಮಾತಾಡ್ಸು. ಅಣ್ಣ ಮೊದ್ಲೇ ಅವನ್ ಮೇಲಿರೋ ಕೋಪಕ್ಕೆ ಒಳ್ಳೆ ಬೆಂಕಿ ತರ ಉರಿತಾ ಇದ್ದಾನೆ. ಮುಟ್ಟಿದ್ರೆ ನಾವೇ ಸುಟ್ಟು ಹೋಗ್ತೀವಿ. ನನ್ ಮುದ್ದು ಮಗಳಲ್ವಾ, ಅವನ ಹತ್ರ ಮಾತಾಡಮ್ಮ. ಆ ಧೈರ್ಯ ನಿನಗ್ ಮಾತ್ರ ಇರೋದು. ಹೋಗಮ್ಮ, ಹೋಗಿ ಮಾತಾಡ್ಸು. ಬರೀ ಇದಕ್ ಮಾತ್ರ ಮಗಳು ನೆನಪಾಗಿ ಹೋಗ್ತಾಳೆ. ಹೋಗು. ಹೋಗಮ್ಮ, ನನ್ ಮುದ್ದು ಮಗಳಲ್ಲ. ಹೋಗ್ ಮಾತಾಡ್ಸೆ, ಹೋಗು. ಸರಿ. ಅಣ್ಣ, ಅಣ್ಣ ಮಾತಾಡ. ಏನ್ ಮಾತಾಡ್ಬೇಕು? ಆಗಿರೋ ಅವಮಾನಕ್ಕೆ ನನ್ ಗುಂಡಿಗೆ ಅಗ್ನಿ ಕುಂಡ ತರ ಉರಿತಾ ಇದೆ. ರಕ್ತ ಕೊತ ಕೊತ ಅಂತ ಕುದಿತಾ ಇದೆ. ನನ್ ಕೋಪಕ್ಕೆ ರೂಪ ಏನಾದ್ರೂ ಇದ್ದಿದ್ರೆ ಅದು ಈ ಭೂಮಂಡಲನ ಸುಟ್ಟಾಗ್ತಾ ಇತ್ತು. ಅಲ್ಲೋಡಿ, ಅನಿರುದ್ಧ್ ಬರ್ತಿದ್ದಾನೆ. ನನಗೋಸ್ಕರ ನಿಮ್ ಕುಟುಂಬದಲ್ಲಿ ಜಗಳ ಬೇಡ. ಈ ಗಾಯಗಳು ನೋಡು, ಬೇಡ. ನಾನು ಹೊರಟೋಗ್ತೀನಿ. ನಿಮ್ಮಪ್ಪನ ಕ್ಷಮಿಸು ಅಂತ ಕೇಳಿ ನೀನ್ ಒಳಗೆ ಹೋಗು ಅನಿರುದ್ಧ್. ಪುಣ್ಯ, ಅವತ್ತು ಅಮ್ಮಂಗೇನಾದ್ರೂ ಆಗಿದ್ದಿದ್ರೆ ಇವತ್ತು ನಮ್ಮ ಮನೆ ಸ್ಮಶಾನ ಆಗಿರ್ತಿತ್ತು. ಈ ಮನೆ ದೀಪ ಕಾಪಾಡಿರೋ ನಿನ್ನ ದೇವತೆ ತರ ನೋಡ್ಕೋಬೇಕು. ಅಂಥದ್ರಲ್ಲಿ ನಿನಗೆ ತೊಂದರೆ ಆಗ್ತಿದ್ದಾಗ ಅದನ್ನ ನೋಡಿ ಸುಮ್ಮನೆ ಇರೋದಕ್ಕೆ ನನ್ನ ಮನಸ್ಸು ಯಾಕೋ ಒಪ್ಲಿಲ್ಲ. ಸರಿ, ನನ್ನಲ್ಲೂ ಅವ್ರ ರಕ್ತನೇ ಇರೋದು. ಅವ್ರ ಹಠನೋ ಅಥವಾ ಅವ್ರ ಮೇಲಿರೋ ನನ್ನ ಪ್ರೀತಿ ಗೆಲ್ಲುತ್ತೋ ನೋಡೇ ಬಿಡೋಣ. ಇದೆಲ್ಲ ಬಿಡು, ನಿನ್ನ ಮನೆಗೆ ಹೋಗು ಪುಣ್ಯ. ನಿನಗೂ ನ್ಯಾಯ, ನನಗೂ ನ್ಯಾಯನಾ? ಕಷ್ಟದಲ್ಲಿರೋ ನಿನ್ನನ್ನ ಹೀಗ್ಬಿಟ್ಟು ಈ ಪುಣ್ಯ ಅದ್ ಹೇಗ್ ಹೋಗ್ತಾಳೆ? ನನ್ನೇನಾದ್ರೂ ಕೇಳೋದಕ್ಕೆ ಬಂದ್ಯಾ? ಇಲ್ಲ. ಸ್ವಂತ ಮಗನ್ಗೆ ಆತರ ಯಾಕೆ ಹೊಡೆದ್ರಿ ಅಂತ ಪ್ರಶ್ನೆ ಮಾಡೋದಕ್ಕೆ ಬಂದ್ಯಾ? ನನ್ ಕತ್ತಿಗೆ ನೀವು 3 ಗಂಟೆ ಹಾಕಿದಾಗಿಂದ ನಾನು ಒಂದ್ಸಲನಾದ್ರೂ ನಿಮ್ ಮಾತಿಗೆ ಎದುರು ಮಾತಾಡಿದಿನ? ಈಗ ನೀವು ಮಾಡಿದ ಕೆಲ್ಸಕ್ಕೆ ಎದುರು ಮಾತಾಡೋದಿಕ್ಕೆ? ಅರವಿಂದ, ಹೆತ್ತು ಮಗನ್ನ ಕಣ್ಮುಂದನೆ ಹೊಡಿತಾ ಇದ್ರೆ ಆ ತಾಯಿ ಕರುಳು ಎಷ್ಟು ಒದ್ದಾಡುತ್ತೆ ಅಂತ ನನಗೆ ಚೆನ್ನಾಗಿ ಗೊತ್ತು. ಅಂಥದ್ರಲ್ಲಿ
ಕಟ್ಕೊಂಡಿರೋ ಗಂಡನ ಹತ್ರ ಒಂದು ಮಾತು ಕೇಳದೆ ಇರೋ ನನ್ನ ಹೆಂಡತಿನ ನೋಡ್ತಾ ಇದ್ರೆ ನನಗೆ ತುಂಬಾ ಹೆಮ್ಮೆ ಅನಿಸ್ತಾ ಇದೆ ಅರವಿಂದ. ಮಗ ಹುಟ್ಟಿದಾಗಿಂದ ಎಷ್ಟು ಗಂಡಾಂತರ ಬಂದ್ರು ಕಣ್ಣಿನ ರೆಪ್ಪೆ ತರ ಕಾಪಾಡ್ಕೊಂಡು ಬಂದು ಎಷ್ಟು ದೊಡ್ಡವನನ್ನಾಗಿ ಮಾಡಿರೋ ನಾನು ಅವನನ್ನ ಆ ರೀತಿ ಹೊಡಿತಾ ಇದ್ರೆ ನನ್ನ ಹೃದಯ ಎಷ್ಟು ಛಿದ್ರವಾಗಿತ್ತೋ, ನನ್ನ ಹೃದಯನ ಎಷ್ಟು ಗಟ್ಟಿಯಾಗಿ ಸಹಿಸ್ಕೊಂಡಿದ್ದೀನಿ ಅನ್ನೋದು ನಿನಗೆ ಗೊತ್ತಿಲ್ಲ ಅರವಿಂದ. ನಾನು ಹೊಡೆದಿರೋ ಏಟು ಅವನ ಶರೀರಕ್ಕೆ ತಾಗಿರ್ಬೋದು, ಆದರೆ ಆ ಏಟು ನನ್ನ ಹೃದಯಕ್ಕೆ ತಾಗಿದೆ ಅರವಿಂದ. ನಾಗನಿಧಿನ ಪಡ್ಕೊಂಡು ಗರುಡ ವಂಶದ ತಲೆ ತಲಾಂತರದ ಆಸೆನ ತೀರಿಸ್ತಾನೆ ಅನ್ಕೊಂಡ್ರೆ ಆ ನಾಗಜಾತಿನ ಪೂಜೆ ಮಾಡೋವಳ ಜೊತೆ ಈ ಮನೆ ಕಾಲಿಟ್ಟ. ಅದನ್ನ ಸಹಿಸ್ಕೊಳಕ್ಕಾಗ್ಲಿಲ್ಲ ಅರವಿಂದ. ನಿಮ್ ಮನಸ್ಸು ನನಗ್ ಗೊತ್ತಿದೆ ರೀ, ಆದ್ರೆ ಶುಭ ಅಶುಭ ಗೊತ್ತಿಲ್ದಿರೋನ್ ಮೇಲೆ ನಾವ್ ಯಾಕ್ರಿ ಕೋಪ ಮಾಡ್ಕೋಬೇಕು? ಪಾಪ ಅವನ್ ಮೊದ್ಲೇ ಹಸ್ಕೊಂಡಿರೋನಲ್ಲ. ಮನೆ ಒಳಗಡೆ ಕರಿಯೋಣ ರೀ. ಇನ್ಯಾವತ್ತು ಯಾವ ತಪ್ಪು ಆಗದೆ ಇರೋ ಹಾಗೆ ನಾನ್ ನೋಡ್ಕೋತೀನ್ರಿ. ಒಂದು ಸಲ ಅವನನ್ನ ಒಳಗ್ ಬರಕ್ ಹೇಳ್ರಿ. ಹೋಗ್ಲಿ, ನಾನ್ ಹೋಗಿ ಕರ್ಕೊಂಡ್ ಬರ್ಲಾ? ನಿಮ್ ಕೋಪ ಕಡಿಮೆ ಆಗೋವರೆಗೂ ನಿಮ್ ಎದುರುಗಡೆ ಬರಲ್ಲ ಅವನು. ತಪ್ಪು ಮಾಡಿರೋರು ಶಿಕ್ಷೆ ಅನುಭವಿಸಲೇಬೇಕು.